ಹುಲ್ಲಂಕಲ್ಲು ಶ್ರೀ ಯೋಗಿ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹೊಳೇರಹಳ್ಳಿ ಅಶೋಕ್ ಜನ್ಮದಿನ ಆಚರಣೆಗೆ ಅದ್ದೂರಿ. ಕೋಲಾರ ವೇಮಗಲ್ ಜೆಡಿಎಸ್ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು, ವೇಮಗಲ್ ಕುರುಗಲ್ ವ್ಯಾಪ್ತಿಯ ಕಾರ್ಯಕರ್ತರು ಸೇರಿ ಹುಲ್ಲಂಕಲ್ಲು ಶ್ರೀ ಯೋಗಿ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹೊಳೇರಹಳ್ಳಿ ಅಶೋಕ್ ಅವರ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಸಂಜೆ ಹುಲ್ಲಂಕಲ್ಲು ಶ್ರೀ ಯೋಗಿ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಹಂಚಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಜೆಡಿಎಸ್ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರು, ವೇಮಗಲ್ ಕುರುಗಲ್ ವ್ಯಾಪ್ತಿಯ ಕಾರ್ಯಕರ್ತರು ಹೊಳೇರಹಳ್ಳಿ ಅಶೋಕ್ ಅವರಿಗೆ ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಲೋಕೇಶ್ ಮರಿಯಪ್ಪ, ಜೆಸಿಬಿ ರವಿ, ಗಿರೀಶ್, ದಿನ್ನೂರು ನಾರಾಯಣಸ್ವಾಮಿ, ಬೀಚುಗೊಂಡಹಳ್ಳಿ ರವಿ, ಕಾರ್ತಿಕ್, ಚಿಕ್ಕತಿಮರಾಯಪ್ಪ, ವೆಂಕಟೇಶಪ್ಪ, ನಾರಾಯಣಸ್ವಾಮಿ, ನಾಗರಾಜ್, ಶ್ರೀನಿವಾಸ್, ಅಶೋಕ್, ನಾಗರಹಜ್, ಹೊಳೇರಹಳ್ಳಿ ಮತ್ತು ಹುಲ್ಲಂಕಲ್ಲು ಗ್ರಾಮಸ್ಥರು ಹಾಜರಿದ್ದರು. ಯಾರು ತರಲಿಲ್ಲ ಅಂದ್ರೆ ಅಣ್ಣ ಹಿಂದೆ ಅಣ್ಣ ಬರ್ರಿ ಎಲ್ಲ ಈ ಕಡೆಗೆ. ರವೇಣ ಈ ಕಡೆ. ಎಲ್ಲರಿಗೂ ಸಿಗ್ತದೆ. ಎಲ್ಲರಿಗೂ ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಎಲ್ಲ ಅವ್ರ ಕೌನ್ಸಿಲರ್ಗಳೆಲ್ಲವ್ರೆ ಕಾಯ್ತವ್ರೆ. ಕೊಡ್ತಾರ
ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ JDS ಯುವ ಮುಖಂಡರು ಹಾಗೂ ವಿದ್ಯಾರ್ಥಿ ಜನತಾದಳದಿಂದಲೂ ಕೂಡ ಸುಮಾರು 18-20 ವರ್ಷಗಳಿಂದ ನಿರಂತರವಾಗಿ ನಮ್ಮ JDS ಪಕ್ಷವನ್ನು ಸಂಘಟನೆ ಮಾಡ್ತಾ ಜನಸಾಮಾನ್ಯರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಸೋಷಿಯಲ್ ಸರ್ವಿಸ್ ಅಂದರೆ ಸಾಮಾಜಿಕ ಒಂದು ಕಾಳಜಿ ಕಳಕಳಿ ಭಾಳಷ್ಟು ಇಟ್ಕೊಂಡು ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದು ಸದಸ್ಯರು ಆಗಿ 5 ವರ್ಷ ಸರ್ವಿಸ್ ಕೊಟ್ಟು ಜೊತೆಗೆ ಸದ್ಯಕ್ಕೆ ನಮ್ಮ ವೇಮಗಲ್ ಭಾಗದ ಏನು ಸೊಸೈಟಿ ಇದೆ ಆ ಒಂದು ಸೊಸೈಟಿನಲ್ಲಿ ಒಂದು ಉಪಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಆತ್ಮೀಯರು ನಮ್ಮ JDS ಪಕ್ಷದ ಯುವ ನಾಯಕರು ಆಗಿರ್ತಕ್ಕಂಥ ಜೊತೆಗೆ ಈಗ ಸದ್ಯಕ್ಕೆ BLA 1 ಕೂಡ ಆಗಿರ್ತಕ್ಕಂಥವರು ನಮ್ಮ ಒಳೇರಳ್ಳಿ ಅಶೋಕ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇವತ್ತು ಇವರು 37ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ 37 ವರ್ಷಗಳಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿಕೊಂಡು ಜನರ ಜೊತೆಯಲ್ಲಿ ಬೆರೆತು ಅವರ ಒಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇವತ್ತು ಉಲ್ಲಂಕಲ್ ಗ್ರಾಮದಲ್ಲಿ ನಮ್ಮ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಒಂದು ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ನಂತರ ಎಲ್ಲ ಅವರ ಸ್ನೇಹಿತರುಗಳು ಅಭಿಮಾನಿ ಬಳಗ ಇರ್ಬೋದು, ಸ್ನೇಹಿತರಿರ್ಬೋದು, ಮುಖಂಡರುಗಳಿರ್ಬೋದು, ಗ್ರಾಮಸ್ಥರುಗಳಿರ್ಬೋದು, ಹಿರಿಯರು ಕಿರಿಯರು ಎಲ್ಲರ ಒಟ್ಟಿಗೆ ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ಭಾಳ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಗಮಿಸತಕ್ಕಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಧನ್ಯವಾದಗಳನ್ನು ತಲುಪಿಸ್ತೀನಿ. ಹಾಗೆಯೇ ನಮ್ಮ ಅಶೋಕ್ ಅವರಿಗೆ ಇನ್ನೂ ಅವರ ಒಂದು ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಸೇವೆ ಇನ್ನೂ ಸಾಕಷ್ಟಿದೆ. ಇನ್ನೂ ಅನೇಕ ಉತ್ತಮ ಕಾರ್ಯಗಳನ್ನು ಅವ್ರು ಮಾಡಬೇಕಾಗಿದೆ. ಹಾಗಾಗಿ ಅವರಿಗೆ ಇನ್ನೂ ಕೂಡ ಅವರ ಭವಿಷ್ಯ ಭಾಳ ಚೆನ್ನಾಗಾಗಲಿ, ಮುಂದಿನ ಅವರ ಒಂದು ರಾಜಕೀಯ ಜೀವನ ಇರ್ಬೋದು ಅಥವಾ ಸಾಮಾಜಿಕ ಜೀವನ ಇರ್ಬೋದು ಎಲ್ಲದರಲ್ಲೂ ಕೂಡ ಅವರು ಉನ್ನತ ಮಟ್ಟಕ್ಕೆ ಹೋಗಲಿ. ಅದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಜೊತೆಲಿ ನಿಂತು ಸಹಕರಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆಚರಣೆಯನ್ನು ಶುಭಾಶಯವನ್ನು ನಾನು ಕೊಡ್ತೀನಿ. ಸನ್ಮಾನ್ಯ ಸೊಸೈಟಿ ಉಪಾಧ್ಯಕ್ಷರಾಗಿಂತ ಅಶೋಕ್ ಅವರು ಈ ದಿನ ಬರ್ತ್ಡೇಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆಯ ದಾರಿಯಲ್ಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ದಿನ ಅವರಲ್ಲಿ ಆಶಿಸ್ತೇನೆ. ಜೊತೆಗೆ ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಿ ಜನರಿಗೆ ಕಷ್ಟ ಸುಖ ಅದರಲ್ಲಿ ಭಾಗಿಯಾಗಿ ಅವರಿಗೆ ಹೆಚ್ಚಿಗೆ ಸೇವೆ ಮಾಡಲಿ, ಭಗವಂತ ಶಕ್ತಿ ಕೊಡಲಿ ಅಂತ ಈ ದಿವಸ ಪ್ರಾರ್ಥನೆ ಮಾಡ್ತಾ, ಹಾಗೆ SIR ಅಲ್ಲಿ ಒಂದು BLA A1 ಆಗಿದ್ದಾರೆ. ಅವರಿಗೆ ಭಗವಂತ ಶಕ್ತಿ ಕೊಟ್ಟು ಎಲ್ಲರನ್ನೂ ಸಮೃದ್ಧಿ ರೀತಿಯಲ್ಲಿ ಕಾಪಾಡಿ ಇದೇ ಥರ ಅವರಿಗೆ ಬರ್ತ್ಡೇ ಆಚರಿಸ್ತಕ್ಕಂಥ ನೀವೆಲ್ಲ ಬಂದು ಸ್ವಾಗತ ಅವರಿಗೆ ಒಂದು ವಂದನೆಗಳನ್ನ ಅರ್ಪಿಸಿದ್ದೀರಾ. ಯಾಕಂದರೆ ಭಗವಂತ ಶಕ್ತಿ ಹಾಗಾಗಿ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಈ ದಿನ ನಮ್ಮ ಅಶೋಕ್ ಅವರ ಹುಟ್ಟಿದಬ್ಬ ಸಮಾರಂಭ ಕಾರ್ಯಕ್ರಮ. ಇವತ್ತು ಅವರಿಗೆ 32 ವರ್ಷ ತುಂಬಿದೆ, 37 ತುಂಬಿದೆ. ಏನು ನಮ್ಮ ಸೊಸೈಟಿ ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದು ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಿದ್ದು ಅದೇ ರೀತಿ JDS ಅಲ್ಲಿ ಯುವ ಮುಖಂಡರಾಗಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. BLA 1 ಆಗಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ನಮ್ಮ JDS ಅನ್ನು ಮುಂದೆ ಪಕ್ಷ ಇದೇ ರೀತಿ ಕಟ್ಕೊಂಡು ಹೋಗಲಿ ಅಂತೇಳಿ ಈ ಸಮ್ಮುಖದಲ್ಲಿ ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಈಗಾಗಲೇ ಅಶೋಕ್ ಅವರು ಮಾಡಿರುವಂಥ ಎಲ್ಲ ಸಾಧನೆಗಳನ್ನು ಅವರು ನಡ್ಕೊಂಡ್ಬಂದಿರೋ ದಾರಿಯನ್ನೆಲ್ಲ ಹೇಳಿದ್ದಾರೆ. ಅವರು ಯಾವ್ಯಾವ ಪೋಸ್ಟ್ ತಗೊಂಡಿದ್ದಾರೆ ಅನ್ನೋದಕ್ಕಿಂತ ಅವರ ಮಾನವೀಯತೆಯ ದೃಷ್ಟಿಯಲ್ಲಿ, ಮೌಲ್ಯಗಳ ದೃಷ್ಟಿಯಲ್ಲಿ ತುಂಬ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ. ಅದಕ್ಕೆ ಅವ್ರಿಗೆ ಇಷ್ಟೊಂದು ಅಭಿಮಾನ ಆಗಿರ್ಬೋದು, ಬೆಲೆ ಆಗಿರ್ಬೋದು ಇದೆ. ಇವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ಕಾಣಬೇಕು ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ಬಯಸ್ತಾ ಅವ್ರ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಏನೋ ನನ್ನ ಜನ್ಮದಿನ ಪ್ರಯುಕ್ತ ನಾನು ಮೊದಲನೇದಾಗಿ ಆಚರಣೆ ಈಗ ಈ ವಯಸ್ಸಲ್ಲಿ ನಮಗೆ ಅವರ ಅವಶ್ಯಕತೆ ಇಲ್ಲ, ಮಾಡ್ಕೊಳೋದು ಬೇಡ ಅಂತ ನಿರ್ಧರಿಸಿದ್ದೆ. ಆದರೆ ನಮ್ಮ ಆತ್ಮೀಯರು ವಿದೇಶಗಳಾದಂಥ ಎಲ್ಲ ಸ್ನೇಹಿತರು ಫೋನ್ ಮಾಡಿ ಇಲ್ಲ ನಾವು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಆಯಿತು, ನಿಮ್ಮ ಕೋರಿಕೆ ಮೇರೆಗೆ ದೇವಸ್ಥಾನದ ಹತ್ರ ಪೂಜೆ ಮಾಡಿಸಿ ಸೆಲೆಬ್ರೇಷನ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಈಗಾಗಲೇ ಎಲ್ಲ ತಿಳಿಸ್ದಂಗೆ ಎಲ್ಲ ನಮ್ಮ ಸ್ನೇಹಿತರು ಏನು ತಿಳಿಸಿದ್ರು ಅವರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಇವತ್ತು ಬೆಳಗ್ಗೆಯಿಂದ ನನಗೆ ಬಂದಿರೋಂಥ ಮೆಸೇಜಸ್ಸು, ಫೋನ್ ಕಾಲ್ಸು ಇವತ್ತು ಇಡೀ ನನ್ನ ಜೀವನದಲ್ಲಿ ಇದೊಂದು ಹೆಮ್ಮೆ ಪಡೋಂಥ ವಿಷಯ. ಯಾಕಂದರೆ ನನ್ನ ಲೈಫಲ್ಲೇ ಇಷ್ಟೊಂದು ಮೆಸೇಜಸ್ಸು, ಇಷ್ಟೊಂದು ನನಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ವಿಶ್ ಮಾಡೋಂಥದ್ದು ಇಡೀ ನನ್ನ ಜೀವನದಲ್ಲಿ ಅದೊಂದು ಹೆಮ್ಮೆ ಪಡ್ತೀನಿ. ಯಾಕಂದರೆ ಮನುಷ್ಯನಾಗ ಹುಟ್ಟೋದು ಯಾವ ರೀತಿ ದೇವರು ಜನ್ಮ ಕೊಟ್ಟಿದ್ದಾರೋ ನಾವು ಒಂದಿನ ಇದು ಆಗಲೇಬೇಕು. ಆದರೆ ಮಧ್ಯದಲ್ಲಿ ಜನನ ಮಧ್ಯೆ ಇದ್ದು ನಾವು ಇಷ್ಟೊಂದು ಜನ ಸಂಪರ್ಕ ಗಳಿಸಿದ್ವಲ್ಲ, ಈ ವಯಸ್ಸಿಗೆ ಇಷ್ಟೊಂದು ಅದ್ಧೂರಿಯಾದಂಥ ಸ್ನೇಹಿತರು ಎಲ್ಲ ಆತ್ಮೀಯರು ಇಷ್ಟೊಂದು ಭಾಳ ಬಂಧು ಬಳಗ ಸ್ನೇಹಿತರೆಲ್ಲ ಸಿಕ್ಕಿದ್ರಲ್ಲ, ಅದೇ ಒಂದು ರೀತಿ ಹೆಮ್ಮೆ ಆಗ್ತಾಯಿದೆ ನನಗೆ. ಈ ಹುಟ್ಟುಹಬ್ಬ ಸಂದರ್ಭದಲ್ಲಿ ಯಾರೆಲ್ಲ ಭಾಗವಹಿಸಿ ನನಗೆ ಒಂದು ಶುಭಾಶಯ ಕೊಟ್ಟರು ತಮ್ಮೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.